ಇಲ್ಲಿಯವರೆಗೆ ಪ್ರಶಾಂತ್ ವಿರಾಟ್ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾನೆ. ಇದನ್ನು ಕೇಳಿ ಕಾವ್ಯಾಳಿಗೆ ತುಂಬಾ ಕೋಪ ಬರುತ್ತದೆ ಮತ್ತು ಆತನ ಕೆನ್ನೆಗೆ ಜೋರಾಗಿ ಹೊಡೆಯುತ್ತಾಳೆ. ಮುಂದುವರಿದ ಭಾಗ. ಇದನ್ನು ನೋಡಿ ಎಲ್ಲರ ಕಣ್ಣುಗಳು ಆಶ್ಚರ್ಯದಿಂದ ಅಗಲ ಹೋಗುತ್ತವೆ. ಎಲ್ಲ ಕೆಲಸದವರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ಶಕುಂತಲಾರವರು ಬರೀ ಕಾವ್ಯಾಳನ್ನೇ ನೋಡುತ್ತಿರುತ್ತಾರೆ ಮತ್ತು ಪ್ರಶಾಂತ್ ಬಗ್ಗೆ ಏನು ಹೇಳಬಹುದು. ಯಾರಾದರೂ ಅವನನ್ನು ಮುಟ್ಟುವುದನ್ನು ಸಹ ಅವನು ಸಹಿಸುತ್ತಿರಲಿಲ್ಲ ಮತ್ತು ಇಲ್ಲಿ ಕಾವ್ಯಾಳಿ ಅವನಿಗೆ ಕಪಾಳ ಮೋಕ್ಷ ಮಾಡಿದ್ದಾಳೆ. ಅವನ ಕೈ ತಾನಾಗಿಯೇ ಕೆನ್ನೆಯ ಕಡೆಗೆ ಹೋಗುತ್ತದೆ. ಕಣ್ಣುಗಳಲ್ಲಿ ಕೆಂಡದಂತಹ ಕೋಪ ಉಂಟಾಗುತ್ತದೆ. ಅವನು ತನ್ನ ಕೋಪವನ್ನು ಕಾವ್ಯಾಳ ಮೇಲೆ ಹೊರಹಾಕುವ ಮುನ್ನವೇ ಕಾವ್ಯಾಳೆ ಅವನ ಮೇಲೆ ಕೂಗುತ್ತಾಳೆ. ಹೌ ಡೇರ್ ಯು, ನನ್ನ ಗಂಡನ ಬಗ್ಗೆ ಹಾಗೆ ಮಾತನಾಡಲು ನಿನಗೆ ಎಷ್ಟು ಧೈರ್ಯ? ಅವರ ಬಗ್ಗೆ ಹಾಗೆ ಯೋಚಿಸಲು ಹೇಗೆ ಸಾಧ್ಯ? ಅವರು ಏನು ಅಲ್ಲ ಎಂದು ನಿನ್ನಂತಹ ಕಲ್ಲು ಹೃದಯದ ಮನುಷ್ಯನಿಗೆ ಎಂದಿಗೂ ಅರ್ಥವಾಗುವುದಿಲ್ಲ. ಯಾರನ್ನಾದರೂ ತಿಳಿಯದೆ ಅವರ ಬಗ್ಗೆ ಅಭಿಪ್ರಾಯ ರೂಪಿಸುವುದು. ಪ್ರಶಾಂತ್ ಮಧ್ಯದಲ್ಲೇ ಅವಳ ಮಾತನ್ನು ಅಡ್ಡಿಪಡಿಸುತ್ತಾ ತುಂಬಾ ಕೋಪದಿಂದ, ನನಗೆ ಯಾರ ಬಗ್ಗೆಯೂ ತಿಳಿದುಕೊಳ್ಳುವ ಅಥವಾ ಅಭಿಪ್ರಾಯ ಪಡುವ ಅಗತ್ಯವಿಲ್ಲ. ನಿನ್ನ ಮಂಗಲಸೂತ್ರ ಸಿಕ್ಕಿತಲ್ಲ, ಸೊ ಗೆಟ್ ಔಟ್, ಈಗಲೇ ನನ್ನ ಮನೆಯಿಂದ ಹೊರ ಹೋಗು ಎಂದು ಪ್ರಶಾಂತ್ ಅವಳ ಮೇಲೆ ಗರ್ಜಿಸುತ್ತಾನೆ. ಕಾವ್ಯಾಳೆ ಏನನ್ನೂ ಮಾತನಾಡದೆ ಅಲ್ಲಿಂದ ಹೋಗಲು ಹೆಜ್ಜೆ ಹಾಕುತ್ತಾಳೆ. ಶಕುಂತಲಾರವರು ಪ್ರಶಾಂತ್ ಬಳಿ ಹೋಗಿ ನಿಧಾನವಾಗಿ, ಇಷ್ಟು ರಾತ್ರಿ ಅವಳು ಒಬ್ಬಂಟಿಯಾಗಿ ಎಲ್ಲಿಗೆ ಹೋಗುತ್ತಾಳೋ ಎಂದು ಕಾವ್ಯಾಳ ಬಗ್ಗೆ ಚಿಂತೆಯಿಂದ ಹೇಳುತ್ತಾರೆ. ಅದು ಅವಳ ಸಮಸ್ಯೆ, ನನ್ನದಲ್ಲ. ಮತ್ತು ನೀವು ಅವಳ ಪರವಾಗಿ ಏಕೆ ಮಾತನಾಡುತ್ತಿದ್ದೀರಿ? ಅವಳು ನನಗೆ ಏನು ಮಾಡಿದಳು ಎಂದು ನೀವು ನೋಡಲಿಲ್ಲವೇ? ಹೌದು, ನೀನು ಹೊಡೆತ ತಿನ್ನುವಂತಹ ಕೆಲಸಗಳನ್ನು ಮಾಡಿದ್ದೀಯ. ಈಗ ನೀನು ಅವಳ ಗಂಡನಿಗೆ ಕೆಟ್ಟದಾಗಿ ಮಾತನಾಡಿದರೆ ಅವಳು ಸುಮ್ಮನಿರುವುದಿಲ್ಲ ತಾನೆ? ಕೆಲವರ ಬಾಯಿ ಚಲಿಸುತ್ತದೆ, ಇನ್ನು ಕೆಲವರ ಕೈ ಚಲಿಸುತ್ತದೆ ಎಂದು ಶಕುಂತಲಾರವರು ಸಹ ಖಡಾಖಂಡಿತವಾಗಿ ಉತ್ತರಿಸುತ್ತಾರೆ. ತನ್ನ ಅಜ್ಜಿಯ ಮಾತನ್ನು ಕೇಳಿ ಪ್ರಶಾಂತ್ನ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ. ಅವನ ದೃಷ್ಟಿ ಹಿಂದೆ ನಿಂತಿದ್ದ ಕೆಲಸದವರ ಮೇಲೆ ಬೀಳುತ್ತದೆ. ಅವರು ಆಗಲಿನಿಂದಲೂ ಅಲ್ಲೇ ನಿಂತಿದ್ದರು. ಪ್ರಶಾಂತ್ ಕೋಪದಿಂದ ತನ್ನ ಕೆಂಡದಂತಹ ನೋಟವನ್ನು ಎಲ್ಲರ ಮೇಲೂ ಹಾಕುತ್ತಾನೆ. ಅದು ಅವರೆಲ್ಲರನ್ನೂ ಅಲ್ಲಿಂದ ಓಡಿಸಲು ಸಾಕಾಗಿತ್ತು. ಅವರೆಲ್ಲರೂ ತಕ್ಷಣ ತಮ್ಮ ತಮ್ಮ ಕೆಲಸಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಕಾವ್ಯ ಅಲ್ಲಿಂದ ಹೊರಟು ಹೋದಳು ಎಂದು ಪ್ರಶಾಂತ್ ನೋಡುತ್ತಾನೆ. ಅವನು ಸಹ ಒಳಗೆ ಹೋಗಲು ಪ್ರಾರಂಭಿಸುತ್ತಾನೆ. ಆದರೆ ಶಕುಂತಲಾರವರಿಗೆ ಕಾವ್ಯಾಳಿಗಾಗಿ ಕೆಟ್ಟದಾಗಿ ಅನಿಸುತ್ತಿರುತ್ತದೆ. ಪ್ರಶಾಂತ್ ಒಳಗೆ ಹೋಗುವ ಮುನ್ನವೇ 12ನೇ ಗೇಟ್ ಬಳಿ ನಿಂತಿದ್ದ ಕಾವಲುಗಾರನು ಓಡಿ ಒಳಗೆ ಬಂದು ಶಕುಂತಲಾರವರಿಗೆ, ಇಲ್ಲಿಂದ ಹೋದ ಹುಡುಗಿ ಹೊರಗಡೆ ರಸ್ತೆಯಲ್ಲಿ ಬಿದ್ದು ಪ್ರಜ್ಞಾಹೀನಳಾಗಿದ್ದಾಳೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ತಕ್ಷಣ ಶಕುಂತಲಾರವರಿಗೆ ಗಾಬರಿಯಾಗುತ್ತದೆ. ಅವರು ತರಾತುರಿಯಲ್ಲಿ ಹೊರಗೆ ಹೋಗುತ್ತಾ, ಇದೆಲ್ಲ ನಿನ್ನಿಂದಲೇ ಆಗಿದ್ದು ಪ್ರಶಾಂತ್, ಒಮ್ಮೆಯಾದರೂ ಮನುಷ್ಯತ್ವ ತೋರಿಸಿಬಿಡು ಎಂದು ಹೇಳುತ್ತಾ ಹೊರಗೆ ಹೋಗುತ್ತಾರೆ. ಓಫೋ, ಏನು ತೊಂದರೆ ಇದು ಎಂದು ಮನಸ್ಸಿಲ್ಲದ ಮನಸ್ಸಿನಿಂದ ಪ್ರಶಾಂತ್ ಸಹ ಅವರ ಹಿಂದೆ ಹೋಗುತ್ತಾನೆ. ಇನ್ನೊಂದು ಕಡೆ ವಿರಾಟ್ ತನ್ನ ಕಣ್ಣುಗಳನ್ನು ಮುಚ್ಚಿ ತನ್ನ ಕೋಣೆಯಲ್ಲಿ ಕುಳಿತಿದ್ದನು. ಕಾವ್ಯಾಳ ಮಾತುಗಳು, ಅವಳ ಮುಗ್ಧತೆ ಎಲ್ಲವೂ ಅವನಿಗೆ ನೆನಪಾಗುತ್ತಿತ್ತು. ಅವನ ಮುಚ್ಚಿದ ಕಣ್ಣುಗಳಿಂದಲೂ ಕಣ್ಣೀರು ಹರಿಯುತ್ತಿತ್ತು. ಒಂದೆಡೆ ವಿರಾಟ್ ಮತ್ತು ಕಾವ್ಯಾಳ ಜೀವನದಲ್ಲಿ ಬಿರುಗಾಳಿ ಎದ್ದಿದ್ದರೆ ಮತ್ತೊಂದೆಡೆ ವರ್ಷ ನಿಧಾನವಾಗಿ ರಾಘವನೊಂದಿಗೆ ಹೊಂದಿಕೊಳ್ಳುತ್ತಿದ್ದಳು. ಆದರೆ ಕೇವಲ ಸ್ನೇಹಿತೆಯಂತೆ. ರಾಘವ್ ಅವಳನ್ನು ಎಷ್ಟು ಪ್ರೀತಿಸುತ್ತಾನೆಂದು ಅವಳಿಗೆ ತಿಳಿದಿರಲಿಲ್ಲ. ಕಳೆದ ಕೆಲವು ದಿನಗಳಿಂದ ವರ್ಷಾಳ ಆರೋಗ್ಯ ಹದಗೆಟ್ಟಿತ್ತು. ಆದರೆ ರಾಘವ್ ಅವಳನ್ನು ಚೆನ್ನಾಗಿ ನೋಡಿಕೊಂಡನು. ಸಮಯಕ್ಕೆ ಊಟ ತಿಂಡಿ, ಸಮಯಕ್ಕೆ ಔಷಧಿ ಮತ್ತು ಮುಖ್ಯವಾಗಿ ಅವಳನ್ನು ಯಾವಾಗಲೂ ಸಂತೋಷವಾಗಿರಿಸಲು ಪ್ರಯತ್ನಿಸಿದನು. ಇದು ರಾಘವನ ಪ್ರೀತಿಯ ಪರಿಣಾಮವಾಗಿತ್ತು. ಈಗ ವರ್ಷ ಅವನೊಂದಿಗೆ ಸಹಜವಾಗಿದ್ದಳು. ಮುಜುಗರವಿಲ್ಲದೆ ತನ್ನ ಮನಸ್ಸಿನ ಮಾತುಗಳನ್ನು ಅವನಿಗೆ ಹೇಳುತ್ತಿದ್ದಳು. ರಾತ್ರಿಯ ಸಮಯ. ವರ್ಷ ಮತ್ತು ಸಿಯಾ ಸೋಫಾದ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದರು. ಸುರೇಖಾರವರು ತನ್ನ ಕೋಣೆಯಲ್ಲಿದ್ದರು. ವರ್ಷ ಗಡಿಯಾರದಲ್ಲಿ ನೋಡುತ್ತಾ, ಇಷ್ಟು ಹೊತ್ತಾದರೂ ರಾಘವ್ ಇನ್ನೂ ಏಕೆ ಬರಲಿಲ್ಲ? ಊಟದ ಸಮಯವೂ ಆಗಿದೆ ಎಂದಳು. ಮಮ್ಮ, ಪಪ್ಪ ಯಾವಾಗ ಬರುತ್ತಾರೆ? ನನಗೆ ತುಂಬಾ ಹಸಿವಾಗುತ್ತಿದೆ ಎಂದು ಸಿಯಾ ಅವಳ ಕುತ್ತಿಗೆಗೆ ತನ್ನ ಪುಟ್ಟ ಕೈಗಳನ್ನು ಹಾಕುತ್ತಾ ಹೇಳುತ್ತಾಳೆ. ವರ್ಷ ಅವಳ ಕೆನ್ನೆಗಳನ್ನು ಚಿವುಟುತ್ತಾ, ನನಗೆಲ್ಲ ಗೊತ್ತು, ನಿನಗೆ ಫ್ರಿಡ್ಜ್ನಲ್ಲಿಟ್ಟಿದ್ದ ಕೇಕ್ನ ಹಸಿವಾಗುತ್ತಿದೆ. ಆದರೆ ಮಗಳೇ, ಕೇಕ್ ಸಿಗೋದು ನೀನು ಊಟವನ್ನೆಲ್ಲ ಮುಗಿಸಿದ ಮೇಲೆಯೇ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಸಿಯಾಳ ಮುಖ ಕಳೆಗುಂದಿತು. ವರ್ಷ, ಹೋಗಿ ಬೇಗ ಅಜ್ಜಿಯನ್ನು ಕರೆದುಕೊಂಡು ಬಾ, ಅಷ್ಟರಲ್ಲಿ ನಾನು ಊಟ ಬಡಿಸುತ್ತೇನೆ ಎಂದು ಹೇಳುತ್ತಾಳೆ. ಸಿಯಾ ಸುರೇಖಾರವರನ್ನು ಕರೆಯಲು ಹೋಗುತ್ತಾಳೆ. ಅವರಿಗೆ ಫೋನ್ ಮಾಡಿ ಎಲ್ಲಿದ್ದಾರೆಂದು ಕೇಳುತ್ತೇನೆ ಎಂದು ಅವಳು ಹೇಳುತ್ತಿದ್ದಾಗಲೇ ರಾಘವ್ ಒಳಗೆ ಬರುತ್ತಾನೆ. ಅವನ ಮುಖ ಸಂತೋಷದಿಂದ ಅರಳಿತು. ಎದುರಿಗೆ ವರ್ಷಾಳನ್ನು ನೋಡಿದವನು ಬೇಗನೆ ಅವಳ ಬಳಿಗೆ ಹೋಗಿ ಏನನ್ನೂ ಯೋಚಿಸದೆ, ವರ್ಷ, ನೀವು ನನಗೆ ತುಂಬಾ ಅದೃಷ್ಟವಂತೆ. ನನಗೆ ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿದೆ. ಇದೆಲ್ಲ ನಿಮ್ಮಿಂದಲೇ ಆಯಿತು ಎಂದು ಹೇಳುತ್ತಾ ಇದ್ದಕ್ಕಿದ್ದಂತೆ ಅವಳನ್ನು ತಬ್ಬಿಕೊಳ್ಳುತ್ತಾನೆ. ವರ್ಷ ಈ ವಿಷಯಕ್ಕೆ ಸಿದ್ಧಳಿರಲಿಲ್ಲ. ಅವಳ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಇಂದು ಮೊದಲ ಬಾರಿಗೆ ರಾಘವ್ ಅವಳ ಹತ್ತಿರ ಹೀಗೆ ಬಂದಿದ್ದನು. ಅವನ ಸಾಮೀಪ್ಯದಿಂದ ವರ್ಷ ರೋಮಾಂಚಿತಳಾಗಿದ್ದಳು. ಅವಳು ಯಾವುದೇ ಚಲನವಲನವನ್ನು ಮಾಡುತ್ತಿರಲಿಲ್ಲ. ರಾಘವ್ ತಾನು ಏನು ಮಾಡುತ್ತಿದ್ದೇನೆ ಎಂದು ಇದ್ದಕ್ಕಿದ್ದಂತೆ ಅರಿವಾಗುತ್ತದೆ.
ತನ್ನ ವರ್ತನೆಗೆ ತಾನೇ ಆಶ್ಚರ್ಯಚಕಿತನಾಗಿದ್ದನು. ಅವನು ತಕ್ಷಣ ವರ್ಷಾಳಿಂದ ದೂರ ಸರಿಯುತ್ತಾ ಕ್ಷಮಿಸಿ ಕ್ಷಮಿಸಿ, ಅದು ನಾನು ಗೊತ್ತಿಲ್ಲ ಹೇಗೆ ಎಂದು ಏನು ಹೇಳಬೇಕೆಂದು ತಿಳಿಯದೆ ಗೊಂದಲಕ್ಕೊಳಗಾಗುತ್ತಾನೆ. ಅದೇ ಪರಿಸ್ಥಿತಿ ವರ್ಷಾಳದ್ದೂ ಆಗಿತ್ತು. ಅವಳು ಏನನ್ನೂ ಮಾತನಾಡದೆ ಬೇಗನೆ ಅಡುಗೆ ಮನೆಗೆ ಓಡಿ ಹೋಗುತ್ತಾಳೆ. ರಾಘವನ ಸಾಮೀಪ್ಯ ಇನ್ನೂ ಅವಳನ್ನು ವಿಚಲಿತಗೊಳಿಸುತ್ತಿತ್ತು. ಇದು ಯಾವ ರೀತಿಯ ಭಾವನೆ? ನನಗೆ ಏನಾಯ್ತು? ವಿರಾಟ್ ಜೊತೆಗಿದ್ದಾಗ ನನಗೆ ಎಂದಿಗೂ ಈಗ ಆಗಲಿಲ್ಲ. ಇಲ್ಲ ಇಲ್ಲ, ನಾನು ಜಾಸ್ತಿ ಯೋಚಿಸುತ್ತಿದ್ದೇನೆ ಎಂದು ಅವಳು ತನ್ನೆಲ್ಲ ಆಲೋಚನೆಗಳನ್ನು ಜಾಡಿಸಿ ತನ್ನ ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತಾಳೆ. ಆದರೆ ಅವಳ ಹೃದಯ ಇನ್ನೂ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು ಎಂಬುದು ಬೇರೆ ವಿಷಯ. ಅತ್ತ ರಾಘವ್ ಕೂಡ ತಾನು ಹಾಗೆ ಹೇಗೆ ಮಾಡಿದೆ ಎಂದು ತನ್ನ ವರ್ತನೆಗೆ ಇನ್ನೂ ಆಶ್ಚರ್ಯಪಡುತ್ತಿದ್ದನು. ಇತ್ತ ಇಂದೋರಿನಲ್ಲಿ ನಡೆಯುತ್ತಾ ಕಾವ್ಯ ಪ್ರಜ್ಞಾಹೀನಳಾಗಿ ರಸ್ತೆಯಲ್ಲಿ ಬೀಳುತ್ತಾಳೆ. ಆಗಾಗ ಮಳೆ ಇನ್ನೂ ಬರುತ್ತಿತ್ತು. ಶಕುಂತಲಾರವರು ಬೇಗನೆ ಕಾವ್ಯಳ ಬಳಿ ಹೋಗುತ್ತಾರೆ. ಇಷ್ಟವಿಲ್ಲದಿದ್ದರೂ ಪ್ರಶಾಂತ್ ಕೂಡ ಅವರೊಂದಿಗೆ ಹೋಗಬೇಕಾಗುತ್ತದೆ. ಶಕುಂತಲಾರವರು ಕಾವ್ಯಳ ಕೆನ್ನೆಯನ್ನು ತಟ್ಟುತ್ತಾ ಮಗಳೇ, ಕೇಳು ಮಗಳೇ ಎಂದು ಹೇಳುತ್ತಾರೆ. ಆದರೆ ಆಗ ಕಾವ್ಯ ಮಂಜುಗಿಂತಲೂ ತಣ್ಣಗಾಗಿದ್ದಾಳೆ ಎಂದು ಅವರಿಗೆ ತಿಳಿಯುತ್ತದೆ. ಅವಳಿಗೆ ಚಳಿ ಹಿಡಿದಿರುವಂತೆ ಕಾಣುತ್ತದೆ. ಆ ಕಾವಲುಗಾರ ಇದು ಆಗಲೇಬೇಕಿತ್ತು. ಎಷ್ಟು ಹೊತ್ತಿನಿಂದ ಹಸಿವಿನಿಂದ ಬಳಲುತ್ತಾ ಮಳೆಯಲ್ಲಿ ನೆನೆಯುತ್ತಿದ್ದಳು ಎಂದು ಹೇಳುತ್ತಾನೆ. ಶಕುಂತಲಾ ಮತ್ತು ಕಾವಲುಗಾರ ಇಬ್ಬರು ಅವಳ ಬಗ್ಗೆ ಚಿಂತಿಸುತ್ತಿದ್ದರೆ ಹತ್ತಿರದಲ್ಲೇ ನಿಂತಿದ್ದ ಪ್ರಶಾಂತ್ ಅವಳಿಂದ ಕಿರಿಕಿರಿಗೊಳ್ಳುತ್ತಿದ್ದನು. ಇದರಿಂದಾಗಿ ನಾನು ಈ ಮೂರ್ಖತನದ ಮಳೆಯಲ್ಲಿ ನೆನೆಯಬೇಕಾಯಿತು. ಇದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ನನ್ನ ಎಲ್ಲ ಬಟ್ಟೆಗಳು ಹಾಳಾಗಿವೆ ಅಂದುಕೊಳ್ಳುತ್ತಾನೆ. ನಿಂತು ನೋಡುತ್ತಿರುವುದೇನು? ಇವಳನ್ನು ಎತ್ತಿ ಒಳಗೆ ಕರೆದುಕೊಂಡು ಹೋಗು ಎಂದು ಶಕುಂತಲಾರವರು ಆಜ್ಞಾಪಿಸುವ ದಾಟಿಯಲ್ಲಿ ಹೇಳುತ್ತಾರೆ. ಏನು, ಇವಳನ್ನು ನಾನು ಎತ್ತಬೇಕಾ? ನೋವೇ ಅಜ್ಜಿ, ನಿಮಗೆ ಸಮಾಜ ಸೇವೆ ಮಾಡುವ ಹುಚ್ಚು ಇದ್ದರೆ ಮಾಡಿ, ಆದರೆ ನನ್ನಿಂದ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಎಂದು ಪ್ರಶಾಂತ್ ಬೇಜವಾಬ್ದಾರಿಯಿಂದ ಹೇಳುತ್ತಾನೆ. ನಾನು ನಿನಗೆ ಸಮಾಜ ಸೇವೆ ಮಾಡಲು ಹೇಳುತ್ತಿಲ್ಲ, ಆದರೆ ನಮಗೆ ಸಹಾಯ ಮಾಡಬಹುದಲ್ಲ. ದಯವಿಟ್ಟು ಈ ಹುಡುಗಿಯನ್ನು ಮನೆಯೊಳಗೆ ಕರೆದುಕೊಂಡು ಹೋಗು. ನಾನು ಇದನ್ನು ಮಾಡಲು ಸಾಧ್ಯವಿದ್ದರೆ ನಿನಗೆ ಹೇಳುತ್ತಿರಲಿಲ್ಲ ಎನ್ನುತ್ತಾರೆ. ಪ್ರಶಾಂತ್ ಒಂದು ಕ್ಷಣ ತನ್ನ ಅಜ್ಜಿಯ ಕಡೆ ನೋಡುತ್ತಾನೆ ಮತ್ತು ನಂತರ ಮನಸ್ಸಿನಲ್ಲಿ ಕಿರಿಕಿರಿ ಪಡುತ್ತಾ ಕಾವ್ಯಳನ್ನು ಎತ್ತಿಕೊಂಡು ಮನೆಯೊಳಗೆ ಹೋಗುತ್ತಾನೆ. ಹಾಗೆ ಮಾಡಿದ್ದಕ್ಕೆ ಅವನಿಗೆ ಸ್ವಲ್ಪವೂ ಸಂತೋಷವಾಗಲಿಲ್ಲ. ಬದಲಿಗೆ ಅವನು ಕಿರಿಕಿರಿಗೊಳ್ಳುತ್ತಿದ್ದನು ಎಂಬುದು ಬೇರೆಯ ವಿಷಯ. ಕಾವ್ಯ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಗೊಣಗುತ್ತಿದ್ದಳು. ಆದರೆ ಪ್ರಶಾಂತ್ ಅವಳತ್ತ ಗಮನ ಕೊಡಲಿಲ್ಲ. ಮರುಕ್ಷಣವೇ ಅವನು ಅವಳನ್ನು ಅತಿಥಿ ಕೋಣೆಗೆ ಕರೆದುಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸುತ್ತಾನೆ. ಹಾಗೆ ಮಾಡುವಾಗ ಅವನು ಸ್ವಲ್ಪ ಅವಳ ಹತ್ತಿರ ಬರುತ್ತಾನೆ. ಸರಿಯಾಗಿ ಅದೇ ಸಮಯದಲ್ಲಿ ಕಾವ್ಯಳ ತುಟಿಗಳು ಚಲಿಸುತ್ತವೆ. ವಿರಾಟ್ ಎಂದು ಅವಳು ಅಷ್ಟೇ ಹೇಳುತ್ತಿದ್ದಳು. ಆಕೆ ಈ ಮಾತುಗಳು ಪ್ರಶಾಂತ್ನ ಕಿವಿಗೆ ಬಿದ್ದರೂ ಅವನು ಹೆಚ್ಚು ಗಮನ ಕೊಡಲಿಲ್ಲ. ಅವನು ಅವಳನ್ನು ಮಲಗಿಸಿ ಬೇಗನೆ ಹಿಂದೆ ಸರಿದು ಕೋಣೆಯಿಂದ ಹೊರಗೆ ಹೋಗುತ್ತಾನೆ. ಶಕುಂತಲಾರವರು ಡಾಕ್ಟರ್ಗೆ ಫೋನ್ ಮಾಡುತ್ತಾರೆ. ಅತ್ತ ಪ್ರಶಾಂತ್ ತನ್ನ ಮನೆಯನ್ನು ನೋಡುತ್ತಿದ್ದನು. ತನ್ನ ಬಟ್ಟೆಗಳನ್ನು ನೋಡುತ್ತಿದ್ದನು. ಅವು ಕೊಳಕಾಗಿದ್ದವು. ಅವನು ತಕ್ಷಣ ಕೆಲಸದವರಿಗೆ ಮನೆಯನ್ನು ಸ್ವಚ್ಛಗೊಳಿಸಲು ಹೇಳುತ್ತಾನೆ ಮತ್ತು ತಾನು ತನ್ನ ಕೋಣೆಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಅತ್ತ ವಿರಾಟ್ ಇನ್ನೂ ಕಣ್ಣು ಮುಚ್ಚಿ ಸೋಫಾದ ಮೇಲೆ ಕುಳಿತಿದ್ದನು. ಅವನ ಕಣ್ಣಂಚಿನಲ್ಲಿ ಇನ್ನೂ ನೀರಿತ್ತು. ವಿರಾಟ್ ಎಂದು ಕಾವ್ಯ ಮತ್ತೆ ಗೊಣಗುತ್ತಾಳೆ. ವಿರಾಟ್ ಇದ್ದಕ್ಕಿದ್ದಂತೆ ಬೆಚ್ಚಿಬಿದ್ದು ಹೇಳುತ್ತಾನೆ. ಕಾವ್ಯ ಅಲ್ಲೇ ಎಲ್ಲೋ ತನ್ನ ಸುತ್ತಮುತ್ತ ಇದ್ದು ತನ್ನನ್ನು ಕರೆಯುತ್ತಿರುವಂತೆ ಅವನಿಗೆ ಅನಿಸುತ್ತದೆ. ಅವನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸುತ್ತದೆ. ಆದರೆ ಅವನು ತನ್ನ ಸುತ್ತಲೂ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ನೀನೆಲ್ಲಿದ್ದೀಯ ಕಾವ್ಯ, ಎಲ್ಲಿ ಹೋದೆ ಎಂದು ಹೇಳುತ್ತಾ ಹತ್ತಿರದಲ್ಲಿದ್ದ ಅವಳ ಫೋಟೋವನ್ನು ಎತ್ತಿಕೊಂಡು ತನ್ನ ಎದೆಗೆ ಅಪ್ಪಿಕೊಳ್ಳುತ್ತಾನೆ ಮತ್ತು ಅಲ್ಲೇ ಸೋಫಾದ ಮೇಲೆ ಮಲಗುತ್ತಾನೆ. ವಿವೇಕ್ ಕೂಡ ತನ್ನ ಕೋಣೆಯಲ್ಲಿ ಆತಂಕದಿಂದ ಅಡ್ಡಾಡುತ್ತಿದ್ದನು. ಇಲ್ಲ ಇಲ್ಲ, ಏನೋ ತೊಂದರೆಯಾಗಿದೆ. ಕಾವ್ಯ ಮತ್ತು ಹಣದ ಆಸೆ. ಇಲ್ಲ, ನಾನು ನಂಬುವುದಿಲ್ಲ. ನಮ್ಮೆಲ್ಲರಿಂದಲೂ ಏನೋ ಮರೆಯಾಗುತ್ತಿದೆ ಎಂದು ಅವನು ತಾನೇ ಮಾತನಾಡಿಕೊಳ್ಳುತ್ತಿದ್ದನು. ಆಗ ಅವನ ಫೋನ್ ರಿಂಗ್ ಆಗುತ್ತದೆ. ಅಪರಿಚಿತ ನಂಬರ್ ನೋಡಿ ಅವನು ತಕ್ಷಣ ಫೋನ್ ಎತ್ತುತ್ತಾ ಹಲೋ ಎನ್ನುತ್ತಾನೆ. ಆದರೆ ಎದುರಿನಿಂದ ಯಾರೂ ಮಾತನಾಡುತ್ತಿರಲಿಲ್ಲ. ಕೇವಲ ಯಾರೊದ್ದ ಉಸಿರಾಟದ ಸದ್ದು ಕೇಳಿಸುತ್ತಿತ್ತು. ಅದು ಬೇರೆ ಯಾರೂ ಅಲ್ಲ, ಅವನಿ ಎಂದು ವಿವೇಕ್ ತಕ್ಷಣ ಹೇಳುತ್ತಾನೆ. ಇಷ್ಟು ದಿನಗಳ ನಂತರ ವಿವೇಕ್ನ ಧ್ವನಿ ಕೇಳಿ ಅವನಿಯ ಹೃದಯ ಬಡಿದುಕೊಳ್ಳುತ್ತದೆ. ಅವಳಿಗೆ ಏನೋ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅದನ್ನು ವಿವೇಕ್ ಕೂಡ ಅರ್ಥ ಮಾಡಿಕೊಳ್ಳುತ್ತಿದ್ದನು. ನಾನು ನಾಳೆ ಬೆಳಿಗ್ಗೆ 11 ಗಂಟೆಗೆ ಯುನಿಕ್ ಕಾಫಿ ಶಾಪ್ನಲ್ಲಿ ನಿಮಗಾಗಿ ಕಾಯುತ್ತಿರುತ್ತೇನೆ ಎಂದು ಇಬ್ಬರು ಏನನ್ನು ಹೇಳದೆಯೂ ಬಹಳಷ್ಟು ಹೇಳಿಕೊಂಡಿದ್ದರು. ಅತ್ತ ಇಂದೋರ್ನಲ್ಲಿ ಶಕುಂತಲಾರವರು ಕಾವ್ಯಳ ಬಟ್ಟೆ ಬದಲಾಯಿಸಿದ್ದರು. ಅಷ್ಟರಲ್ಲಿ ಡಾಕ್ಟರ್ ಕೂಡ ಬಂದಿದ್ದರು. ಅವರು ಕಾವ್ಯಳನ್ನು ಪರೀಕ್ಷಿಸಿ ಟೆಸ್ಟ್ ಮಾಡಲು ರಕ್ತದ ಮಾದರಿಯನ್ನು ತೆಗೆದುಕೊಳ್ಳುತ್ತಾರೆ. ಇವಳ ಒಳಗೆ ತುಂಬಾ ಚಳಿ ಸೇರಿಕೊಂಡಿದೆ. ನಾಳೆ ಬೆಳಿಗ್ಗೆ ಪ್ರಜ್ಞೆ ಬರುತ್ತದೆ. ಉಳಿದಿದ್ದೆಲ್ಲ ರಿಪೋರ್ಟ್ ಬಂದ ಮೇಲೆಯೇ ತಿಳಿಯುತ್ತದೆ. ಸದ್ಯಕ್ಕೆ ನಾನು ಇಂಜೆಕ್ಷನ್ ಕೊಟ್ಟಿದ್ದೇನೆ. ನಾಳೆ ಬೆಳಿಗ್ಗೆ ಮತ್ತೊಮ್ಮೆ ಬಂದು ನೋಡುತ್ತೇನೆ ಎಂದು ಹೇಳಿ ಅವರು ಅಲ್ಲಿಂದ ಹೋಗುತ್ತಾರೆ. ಶಕುಂತಲಾರವರು ಕಾವ್ಯಳ ಕಡೆ ನೋಡುತ್ತಾ, ಎಷ್ಟು ಮುದ್ದಾದ ಮಗು. ಖಂಡಿತವಾಗಿಯೂ ಇದರೊಂದಿಗೆ ಏನೋ ಕೆಟ್ಟದ್ದು ಸಂಭವಿಸಿದೆ. ಭಗವಂತ ಇವಳ ಎಲ್ಲ ತೊಂದರೆಗಳನ್ನು ಬೇಗನೆ ದೂರ ಮಾಡಲಿ ಎಂದು ಅವಳಿಗೆ ಸರಿಯಾಗಿ ಹೊದಿಕೆ ಹೊದಿಸುತ್ತಾ ಹೇಳುತ್ತಾರೆ.
ಮತ್ತು ನಂತರ ತನ್ನ ಕೋಣೆಗೆ ಹೋಗುತ್ತಾರೆ. ಹೇಗೋ ಈ ರಾತ್ರಿ ಕಳೆಯುತ್ತದೆ ಮತ್ತು ಹೊಸ ಬೆಳಗಾಗುತ್ತದೆ. ಬೆಳಗಿನ ಉಪಹಾರದ ಮೇಜಿನ ಬಳಿ ಕುಳಿತಿದ್ದ ಭೂಪೇಂದ್ರ ಅವರು ತನ್ನ ಮುಂದಿನ ನಡೆಯನ್ನು ಇಡಲು ಸಿದ್ಧರಾಗಿದ್ದರು. ಅವರು ಕೇವಲ ವಿರಾಟ್ ಹೊರಗೆ ಬರುವುದಕ್ಕಾಗಿ ಕಾಯುತ್ತಿದ್ದರು. ಇಷ್ಟವಿಲ್ಲದಿದ್ದರೂ ಎಲ್ಲರೂ ಉಪಹಾರದ ಮೇಜಿನ ಬಳಿ ಇದ್ದರು. ಆಗ ವಿರಾಟ್ ತನ್ನ ಕೋಣೆಯಿಂದ ಹೊರಗೆ ಬಂದು ಸುಮ್ಮನೆ ಉಪಹಾರ ಮಾಡಲು ಕುಳಿತುಕೊಳ್ಳುತ್ತಾನೆ. ಇದನ್ನು ನೋಡಿ ಉಷಾರವರಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ. ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ಉಪಹಾರ ಮಾಡುತ್ತಿರುತ್ತಾರೆ. ವಿರಾಟ್, ಆ ದಿನ ನಾನು ನಿನಗೆ ಕೊಟ್ಟಿದ್ದ ಹಣವನ್ನು ತಂದು ಕೊಡು ನೋಡೋಣ ಎಂದು ಭೂಪೇಂದ್ರ ಅವರು ಹೇಳುತ್ತಾರೆ. ವಿರಾಟ್ ಎದ್ದು ತನ್ನ ಕೋಣೆಗೆ ಹೋಗುತ್ತಾನೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಖಾಲಿ ಕೈಯಿಂದ ಹಿಂತಿರುಗುತ್ತಾನೆ. ಏನಾಯ್ತು, ಹಣ ತರಲಿಲ್ಲವೇ ಎಂದು ಭೂಪೇಂದ್ರ ಅವರ ಮನಸ್ಸಿನಲ್ಲಿ ನಗುತ್ತಾ ಹೇಳುತ್ತಾರೆ. ಹಣ ಅಲ್ಮೇರಾದಲ್ಲಿ ಇಲ್ಲ, ಗೊತ್ತಿಲ್ಲ, ಸಿಗುತ್ತಿಲ್ಲ ಎಂದು ವಿರಾಟ್ ಯಾವುದೇ ಭಾವನೆ ಇಲ್ಲದೆ ಹೇಳುತ್ತಾನೆ. ಏನು, ಎಲ್ಲಿ ಹೋಯ್ತು ಅಷ್ಟೊಂದು ಹಣ? ಇದರರ್ಥ ಆ ಮೋಸಗಾತಿ ಹುಡುಗಿ ಎಲ್ಲ ಹಣವನ್ನು ತೆಗೆದುಕೊಂಡು ಹೋದಳ. ದೇವರೇ, ನಾವು ಅವಳನ್ನು ಏನಂದುಕೊಂಡಿದ್ದೆವು ಮತ್ತು ಅವಳು ಏನಾಗಿ ಹೊರಟಳು? ಛೇ, ವಿರಾಟ್ ಜೊತೆ ಹೀಗೆ ಮಾಡುವಾಗ ಅವಳಿಗೆ ಒಮ್ಮೆಯೂ ಕರುಣೆ ಬರಲಿಲ್ಲ. ನೋಡಿ ನನ್ನ ವಿರಾಟ್ನ ಸ್ಥಿತಿ ಏನಾಗಿದೆ ಎಂದು ಅವರು ಕಣ್ಣಿನಲ್ಲಿ ನಕಲಿ ಕಣ್ಣೀರು ತುಂಬಿಕೊಳ್ಳುತ್ತಾ ಹೇಳುತ್ತಾರೆ. ಸಾಕು ಇನ್ನು, ನಾನು ವಿರಾಟ್ನನ್ನು ಈ ಸ್ಥಿತಿಯಲ್ಲಿ ನೋಡಲಾರೆ. ಆ ಹುಡುಗಿ ಏನಂದುಕೊಂಡಿದ್ದಾಳೆ? ಅವಳಿಲ್ಲದೆ ನನ್ನ ವಿರಾಟ್ ಬದುಕಲಾರನ ಎಂದುಕೊಂಡಿದ್ದಾಳ? ಅವಳಿಲ್ಲದೆ ಈ ಮನೆಯಲ್ಲಿ ಸಂತೋಷ ಇರುವುದಿಲ್ಲವೇ? ನಾನು ನನ್ನ ವಿರಾಟ್ಗೆ ಮತ್ತೆ ಮದುವೆ ಮಾಡುತ್ತೇನೆ. ವಿರಾಟ್, ಇಂದು ಸಂಜೆ ಹುಡುಗಿ ಕಡೆಯವರು ನಿನ್ನನ್ನು ಭೇಟಿಯಾಗಲು ಬರುತ್ತಿದ್ದಾರೆ. ಆಫೀಸ್ನಿಂದ ಬೇಗ ಬಾ ಎನ್ನುತ್ತಾರೆ. ಸರಿ ಎಂದು ಹೇಳಿ ವಿರಾಟ್ ಆಫೀಸಿಗೆ ಹೊರಟು ಹೋಗುತ್ತಾನೆ. ವಿರಾಟ್ನ ಮದುವೆ ವಿಷಯ ಕೇಳಿ ಎಲ್ಲರ ಕಿವಿ ನೆಟ್ಟಗಾಯಿತು. ನೀವೇನು ಹೇಳುತ್ತಿದ್ದೀರಿ ಮಾವ? ವಿರಾಟ್ನ 2ನೇ ಮದುವೆ, ಅದು ಇಷ್ಟು ಬೇಗ ಎಂದು ಉಷಾರ್ ಅವರು ಹೇಳುತ್ತಾರೆ. ಹಾಗಾದರೆ ನೀನೇನು ಬಯಸುತ್ತೀಯಾ? ಜೀವನ ಪೂರ್ತಿ ವಿರಾಟ್ ಆ ಮೋಸಗಾತಿ ಹುಡುಗಿಗಾಗಿ ಒಬ್ಬಂಟಿಯಾಗಿರಬೇಕಾ? ಅವಳು ಅವನನ್ನು ಬಿಟ್ಟು ಹೋಗುವ ಮೊದಲು ಒಮ್ಮೆಯೂ ಯೋಚಿಸಲಿಲ್ಲ. ನೀನು ಆ ಹುಡುಗಿಯ ಬಗ್ಗೆ ಯೋಚನೆ ಮಾಡುತ್ತಿದ್ದೀಯಾ ಎಂದು ಹೇಳುತ್ತಾರೆ. ಉಷಾರ್ ಅವರು ಏನು ಹೇಳಲು ಹೋಗುತ್ತಾರೆ. ಆದರೆ ಭೂಪೇಂದ್ರ ಅವರು ಮಧ್ಯದಲ್ಲೇ ಎಲ್ಲರ ಮೇಲೆ ಗರ್ಜಿಸುತ್ತಾ, ವಿರಾಟ್ಗೆ ಯಾವುದೇ ತೊಂದರೆ ಇಲ್ಲದಿದ್ದಾಗ ನಿಮಗೆಲ್ಲ ಏನು ಸಮಸ್ಯೆ? ಈ ಮನೆಯಲ್ಲಿ ಆ ಹುಡುಗಿಯ ಹೆಸರು ನನಗೆ ಕೇಳಿಸಬಾರದು. ಅತಿಥಿಗಳು ಬರುವುದಕ್ಕೆ ತಯಾರಿ ಮಾಡಿಕೊಳ್ಳಿ ಎಂದು ಹೇಳಿ ಅವರು ಮನೆಯಿಂದ ಹೊರಗೆ ಹೋಗುತ್ತಾರೆ. ಅತ್ತ ಇಂದೋರ್ನಲ್ಲಿ ಕಾವೇಳಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಡಾಕ್ಟರ್ ಬೆಳಿಗ್ಗೆಯೇ ಅವಳನ್ನು ನೋಡಲು ಬಂದಿದ್ದರು. ತುಂಬಾ ನಿತ್ರಾಣವಾಗಿದೆ, ಗ್ಲುಕೋಸ್ ಹಾಕಿದ್ದೇನೆ, ಈಗ ಮಲಗಲು ಬಿಡಿ. ಎಷ್ಟು ವಿಶ್ರಾಂತಿ ತೆಗೆದುಕೊಳ್ಳುತ್ತಾಳೋ ಅಷ್ಟು ಒಳ್ಳೆಯದು ಎನ್ನುತ್ತಾರೆ. ಹೊರಗೆ ಕುಳಿತಿದ್ದ ಪ್ರಶಾಂತ್ ಎಲ್ಲವನ್ನೇ ಕೇಳಿಸಿಕೊಳ್ಳುತ್ತಿದ್ದನು. ನನ್ನ ಮನೆಯನ್ನು ಧರ್ಮಶಾಲೆ ಎಂದು ತಿಳಿದುಕೊಂಡಿದ್ದಾರೆ. ಯಾರು ಬೇಕಾದರೂ ಇಲ್ಲಿಗೆ ಬಂದು ಬಿಡಬಹುದು. ಮೂರ್ಖ ಹುಡುಗಿ. ಓಹೋ, ನಾನು ಈ ನಾಟಕವನ್ನು ಇನ್ನು ನೋಡಲಾರೆ. ಮನಸ್ಸಿನಲ್ಲೇ ಗೊಣಗುತ್ತಾ ಅವನು ಆಫೀಸಿಗೆ ಹೊರಟು ಹೋಗುತ್ತಾನೆ. ಆದರೆ ಹೋಗುವಾಗ ತನ್ನ ಒಂದು ಮುಖ್ಯವಾದ ಫೈಲನ್ನು ಅಲ್ಲೇ ಮರೆತು ಬಿಡುತ್ತಾನೆ. ಸರಿ, ದಿನ ಕಳೆಯುತ್ತದೆ ಮತ್ತು ಸಂಜೆಯಾಗುತ್ತದೆ ಮತ್ತು ಭೂಪೇಂದ್ರ ಅವರು ಯಾವಾಗಿನಿಂದಲೂ ಕಾಯುತ್ತಿದ್ದ ಸಮಯ ಬರುತ್ತದೆ. ಆಶ್ಚರ್ಯದ ವಿಷಯವೆಂದರೆ ಅವರು ಹೇಳಿದಂತೆ ವಿರಾಟ್ ಕೂಡ ಸಮಯಕ್ಕೆ ಸರಿಯಾಗಿ ಮನೆಗೆ ಬಂದಿದ್ದನು. ಗಹನಾ ಅವನ ಬಳಿಗೆ ಹೋಗಿ, ಏನಾಗಿದೆ ಅಣ್ಣ ನಿಮಗೆ ಎಂದು ಕೇಳುತ್ತಾಳೆ. ತಾತನನ್ನು ತಡೆಯುವ ಬದಲು ನೀವು ಅವರ ಜೊತೆಗಿದ್ದೀರಿ. ಏಕೆ? ನೀವು ಕೋಪದಲ್ಲಿ ಅಥವಾ ಕಾವ್ಯ ಅತ್ತಿಗೆಯ ಮೇಲೆ ಸಿಟ್ಟಿನಿಂದ ಇದೆಲ್ಲವನ್ನು ಮಾಡುತ್ತಿದ್ದರೆ ದಯವಿಟ್ಟು ಅಣ್ಣ ಹಾಗೆ ಮಾಡಬೇಡಿ ಎನ್ನುತ್ತಾಳೆ. ವಿರಾಟ್ ಅವಳ ಮಾತಿಗೆ ಯಾವುದೇ ಉತ್ತರ ಕೊಡದೆ ಎದ್ದು ವಾಶ್ರೂಮ್ಗೆ ಹೋಗುತ್ತಾನೆ. ಸ್ವಲ್ಪ ಹೊತ್ತಿನಲ್ಲೇ ಸೂರ್ಯಕಾಂತ ತನ್ನ ಇಡೀ ಕುಟುಂಬದೊಂದಿಗೆ ಸೂರ್ಯವಂಶಿ ಹೌಸಿಗೆ ಬರುತ್ತಾರೆ. ಭೂಪೇಂದ್ರ ಅವರಿಗೆ ಸಂತೋಷ ತಡೆಯಲಾರದು. ಏಕೆಂದರೆ ಎಲ್ಲವೂ ಅವರ ಮನಸ್ಸಿನಂತೆಯೇ ನಡೆಯುತ್ತಿತ್ತು. ಇಬ್ಬರೂ ತಮ್ಮ ತಮ್ಮ ಕುಟುಂಬದವರನ್ನು ಪರಿಚಯ ಮಾಡಿಕೊಳ್ಳುತ್ತಾರೆ. ವಿರಾಟ್ ಕಾಣಿಸುತ್ತಿಲ್ಲ ಎಂದು ಸೂರ್ಯಕಾಂತ್ ಅತ್ತಿತ್ತ ನೋಡುತ್ತಾ ಹೇಳುತ್ತಾರೆ. ಅವನು ಈಗಷ್ಟೇ ಬರುತ್ತಾನೆ, ಹೀಗೋ ಬಂದ ಎಂದು ಹೇಳುತ್ತಾ ಭೂಪೇಂದ್ರ ಅವರು ವಿರಾಟ್ನ ಕಡೆ ನೋಡಿದ ತಕ್ಷಣ ಆಶ್ಚರ್ಯ ಮತ್ತು ಕೋಪದಿಂದ ಅವರ ಕಣ್ಣುಗಳು ದೊಡ್ಡದಾಗುತ್ತವೆ. ಶರ್ಟ್ನ ಗುಂಡಿಗಳು ತೆರೆದಿದ್ದವು. ಬಾಯಿಯಲ್ಲಿ ಸಿಗರೆಟ್, ತುಟಿಗಳ ಮೇಲೆ ತುಂಟ ನಗು, ಕೆದರಿದ ಕೂದಲು. ಹೀಗೆ ಅವನು ಎಲ್ಲರ ನಡುವೆ ಬಂದು ಕುಳಿತುಕೊಳ್ಳುತ್ತಾನೆ. ಅವನನ್ನು ಹೀಗೆ ನೋಡಿ ಅಲ್ಲಿದ್ದ ಪ್ರತಿಯೊಬ್ಬರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. ಹಾಗಾದರೆ ನೀವು ಆ ಸಂಬಂಧಕ್ಕಾಗಿ ಬಂದಿರುವುದು ಎಂದು ಅವನು ಸಿಗರೆಟಿನ ಹೊಗೆಯನ್ನು ಸೇದುತ್ತಾ ಹೇಳುತ್ತಾನೆ. ವಿರಾಟ್ ಎಲ್ಲರಿಗೂ ಒಂದರ ಮೇಲೊಂದು ಆಘಾತ ನೀಡುತ್ತಿದ್ದನು. ಭೂಪೇಂದ್ರ ಅವರಿಗೆ ನಾಚಿಕೆಯಿಂದ ತಲೆ ಎತ್ತಲಾಗುತ್ತಿರಲಿಲ್ಲ. ಸೂರ್ಯಕಾಂತ್, ಹೌದು, ನಾವು ಸಂಬಂಧಕ್ಕಾಗಿ ಬಂದಿದ್ದೇವೆ ಎನ್ನುತ್ತಾರೆ. ನೀವುಗಳಂತೂ ಬಹಳ ಕೆಟ್ಟ ಜನರು ಕಣ್ರಿ. ತಮ್ಮ ಮಗಳನ್ನು ಮದುವೆಯಾದ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಸುತ್ತಿದ್ದೀರಲ್ಲ, ನಿಮ್ಮ ಮಗಳ ಮೇಲೆ ನಿಮಗೆ ಪ್ರೀತಿ ಇಲ್ಲವೆನಿಸುತ್ತೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಸೂರ್ಯಕಾಂತ್ ಆಶ್ಚರ್ಯದಿಂದ, ಏನು ಹುಚ್ಚು ಮಾತುಗಳಿವು? ನೀವು ಮದುವೆಯಾಗಿದ್ದೀರಾ? ಭೂಪೇಂದ್ರ ಅವರೇ, ಇಷ್ಟೊಂದು ದೊಡ್ಡ ವಿಷಯವನ್ನು ನೀವು ಮುಚ್ಚಿಟ್ಟಿದ್ದೀರಿ. ನಮ್ಮನ್ನು ಮೋಸ ಮಾಡಲು ಬಯಸಿದ್ದೀರಾ? ನಿಮಗೆ ನಾಚಿಕೆಯಾಗಬೇಕು ಎಂದು ಹೇಳುತ್ತಾರೆ. ಭೂಪೇಂದ್ರ ಅವರು ಏನಾದರೂ ಹೇಳುವ ಮುನ್ನವೇ ವಿರಾಟ್ ಮಧ್ಯೆ ಪ್ರವೇಶಿಸಿ, ಓಹೋ, ಹಾಗಾದರೆ ನಿಮಗೆ ಈ ವಿಷಯ ತಿಳಿದಿರಲಿಲ್ಲ, ಈಗ ಗೊತ್ತಾಯ್ತಲ್ಲ, ಸರಿ ಹೊರಡಿ ಇಲ್ಲಿಂದ ಎಂದು ಹೇಳುತ್ತಾನೆ. ವಿರಾಟ್ ಎಂದು ಭೂಪೇಂದ್ರ ಅವರು ಕೂಗುತ್ತಾರೆ.
ಇದು ಯಾವ ರೀತಿಯ ಮಾತು? ಮತ್ತು ನೀವು ಯಾವ ಮದುವೆ ಬಗ್ಗೆ ಮಾತನಾಡುತ್ತಿದ್ದೀರಿ? ಯಾವ ಮದುವೆ? ಸತ್ಯವೇನು ಎಂದು ನಿಮಗೂ ತಿಳಿದಿದೆ ಎಂದು ಹೇಳುತ್ತಾರೆ. ಈಗ ವಿರಾಟ್ಗೂ ಸಹ ಕೋಪ ನೆತ್ತಿಗೇರುತ್ತದೆ. ಅವನು ಸಹ ಅಷ್ಟೇ ಕೋಪದಿಂದ ಸತ್ಯವೇನು ಎಂದು ನಿಮಗೂ ಚೆನ್ನಾಗಿ ತಿಳಿದಿದೆ. ನೀವು ಕೊಟ್ಟ ಆ ಕಾಗದದ ಚೂರನ್ನು ನಾನು ನಂಬಬೇಕಾ? ಎಂದಿಗೂ ಇಲ್ಲ. ಕಾವ್ಯಳನ್ನು ನಂಬದೆ ನಿಮ್ಮ ಮಾತನ್ನು ನಾನು ಕೇಳುತ್ತೇನೆಂದು ನೀವು ಹೇಗೆ ತಿಳಿದುಕೊಂಡಿರಿ ಎಂದು ಹೇಳುತ್ತಾನೆ. ಆ ಹುಡುಗಿ ನಿನ್ನ ತಲೆಗೆ ಜಾಸ್ತಿ ಏರಿಬಿಟ್ಟಿದ್ದಾಳೆ ಎಂದು ಭೂಪೇಂದ್ರರವರು ಹೇಳುತ್ತಾರೆ. ಅವಳು ನನ್ನ ರೋಮ ರೋಮದಲ್ಲೂ ನೆಲೆಸಿದ್ದಾಳೆ. ಇದರ ನಂತರ ಅವನು ಭೂಪೇಂದ್ರರ ಹತ್ತಿರ ಹೋಗಿ ಕೋಪದಿಂದ ಹಲ್ಲು ಕಡಿಯುತ್ತಾ, ಯಾವ ಗೌರವಕ್ಕಾಗಿ ನೀನು ನನ್ನ ಕಾವ್ಯಳನ್ನು ನನ್ನಿಂದ ದೂರ ಮಾಡಿದೆ? ನೋಡು ಭೂಪೇಂದ್ರ ಸೂರ್ಯವಂಶಿ, ಅದೇ ಗೌರವದ ಹುಟ್ಟಡಗಿಸದಿದ್ದರೆ ನನ್ನ ಹೆಸರು ವಿರಾಟ್ ಸೂರ್ಯವಂಶಿಯೇ ಅಲ್ಲ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ತಕ್ಷಣ ಭೂಪೇಂದ್ರವರ ಮುಖ ಬಿಳಿಚಿಕೊಳ್ಳುತ್ತದೆ. ಮುಂದುವರಿಯುವುದು.